ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಾರೋ ಬಂಗಾರಿ ಹೋಗೋಣ, ಅಪ್ಪ ಕಾಯ್ತಿರ್ತಾರೆ. ನೋವಾಯ್ತೇನೆ? ಏನಿಲ್ಲ ಬಾರೋ. ಯಜಮಾನ್ರೆ ಬರೋಕ್ ಹೇಳಿದ್ರಂತೆ. ಹೇಳಿದ್ದೆ. ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳಿದ್ದಾಳೆ, ಅವಳಿಗೊಂದು ದಾರಿ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಮನಸ್ಸಲ್ಲಿ ಕೊರಗೇನೋ ಇದೆ, ಆದರೆ ಏನು ಮಾಡೋಕ್ಕಾಗ್ತಿಲ್ಲ. ಮದುವೆ ಪ್ರಯತ್ನ ಏನಾದರೂ ಮಾಡ್ತಾ ಇದೀಯಾ? ಮನೆಯವಳೇನೋ ಹೇಳ್ತಿರ್ತಾಳೆ, ಆದರೆ ನಿಂತ ಕಾಲಲ್ಲಿ ಮಾಡೋಕೆ ಹೇಗೆ ಸಾಧ್ಯ? ನಿನ್ನ ಮಾತು ನಿಜ. ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಅಯ್ಯೋ, ನನ್ನ ಪಾಲಿಗೆ ನೀವು ನಡೆದಾಡೋ ಅಮ್ಮನವರು, ಕೇಳಬೇಕಾ ಅಂತ ಹೇಳಬೇಕೆ? ನೀವು ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಆ ನಂಬಿಕೆ ನನಗಿದೆ, ಇಲ್ಲದೆ ಇದ್ರೆ ಹೇಳ್ತಾ ಇದ್ನ. ಶೇಖರಿ, ನನ್ನ ಆತ್ಮೀಯರೊಬ್ಬರು ಪುಟ್ಟಣ್ಣ ಶೆಟ್ಟರು ಅಂತ ಇದ್ದಾರೆ. ಅವರಿಗೆ 4 ಜನ ಹೆಣ್ಮಕ್ಳು. 2 ಹೆಣ್ಮಕ್ಳು ನಿನ್ನ ಮಗಳ ವಯಸ್ಸಿನ. ನಿನ್ನ ಪರಿಸ್ಥಿತಿ ಎಲ್ಲ ಅವ್ರಿಗೆ ಹೇಳಿದ್ದೀನಿ. ನಿನ್ನ ಮಗಳಿಗೆ ಒಂದು ಕೆಲಸ ಕೊಡೋದಕ್ಕೆ ಹೇಳಿದ್ದೀನಿ, ಉಳ್ಕೊಳಕ್ಕೋ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ದೀನಿ. ಈ ಪತ್ರ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಕೆಲಸನೂ ಕೊಡ್ತಾರೆ, ನಿನ್ನ ಕಷ್ಟನೂ ಪರಿಹಾರ ಆಗುತ್ತೆ. ಹೋಗು. ಸರಿ ಯಜಮಾನ್ರೆ, ಕಳಿಸ್ಕೊಡ್ತೀನಿ. ಇನ್ನೇನು ಯೋಚನೆ ಮಾಡಬೇಡ, ಅವರೆಲ್ಲ ಒಳ್ಳೆ ಜನ. 20 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ, ಆದರೆ ಹೊಟ್ಟೆ ಪಾಡ್ಬಿಟ್ಟು ಇನ್ನೇನು ಮಾಡೋದಕ್ಕಾಗಿಲ್ಲ. ನಿನ್ನ ಮಗಳು ಅಲ್ಲಿ ನೆಲೆ ನಿಂತರೆ ಮುಂದಿಂದೆಲ್ಲ ತನಗೆ ತಾನೇ ಆಗ್ತಾ ಹೋಗುತ್ತೆ. ನಾಳೆನೆ ಹೋಗು. ಕೆಲಸ ಏನು ಅಂತ ಹೇಳಲೇ ಇಲ್ಲ. ಅದೆಲ್ಲ ಏನು ಯೋಚನೆ ಮಾಡಬೇಡ, ಒಳ್ಳೆ ಕೆಲಸನೇ ಕೊಡ್ತಾರೆ. ನಿನ್ನ ಮಗಳು ಹೋಗಬೇಕಷ್ಟೇ. ವಿಶ್ವಾಸ ದೊಡ್ಡದು. ಕೆಲಸ ಏನು ಅಂತಾನೆ ಬರ್ದಿಲ್ಲ. ಅದೆಲ್ಲ ಏನು ಬೇಡವಂತೆ. ವಿರೂಪಾಕ್ಷ ಶಾಸ್ತ್ರಿಗಳು ಕೊಟ್ಟಿರೋ ಕಾಗದ ಅಂತ ನೋಡಿದ ಕೂಡಲೇ ಕೆಲಸ ಕೊಡ್ತಾರಂತೆ. ಹಾಗಾದ್ರೆ ನಾನು ನಾಳೆನೇ ಹೋಗ್ತೀನಿ. ಅವರು ಅದನ್ನೇ ಹೇಳಿದ್ದು. ನಾನು ನಿನ್ನ ಜೊತೆಗೆ ಬರ್ತೀನಿ. ಇವತ್ತು ಸಂಜೆ ಹೋದಾಗ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳಿ 1 ದಿನದ ಮಟ್ಟಿಗೆ ರಜೆ ತಗೋತೀನಿ. ಅಲ್ಲಿ ನಿನ್ನ ಕೆಲಸ ಎಂಥದ್ದು, ಪುಟ್ಟಣ್ಣ ಶೆಟ್ರ ಮನೆ ಹೇಗಿದೆ, ಇದೆಲ್ಲ ನೋಡ್ಬಿಟ್ರೆ ನಮಗೂ ಸಮಾಧಾನ. ನಿಮಗೆ ರಜಾ ಸಿಗದೆ ಇದ್ರು ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಒಬ್ಬಳೇನಾ? ಬೇಡಮ್ಮ, ಅಲ್ಲಿ ಎಂಥ ಜನ, ನಿನ್ನ ಕೆಲಸ ಎಂಥದ್ದು ಅಂತ ನೋಡಿದ್ರೆ ನಾವು ಹೇಗೆ ಸಮಾಧಾನವಾಗಿರೋದು? ನೀವು ಹೋಗಿ ನೋಡ್ಬಿಟ್ರೆ ಜನ ಏನು ಹೇಗೆ ಅಂತ ಎಲ್ಲ ಗೊತ್ತಾಗೋಗತ್ತೆ ನಿಮ್ಗೆ. ಅನ್ಕೊಂಡೆ ಇನ್ನು ಯಾಕಪ್ಪ ಮಧ್ಯ ಬಾಯಿ ಹಾಕ್ಲಿಲ್ವಲ್ಲ ಇವಳು ಅಂತ. ಈ ರೀತಿ ಕೊಂಕು ಮಾತಾಡದೆ ಹೋದ್ರೆ ತಿಂದನ್ನ ಅರ್ಗಲ್ಲ ಅಲ್ವಾ ನಿಂಗೆ? ನೀವು ನನ್ನನ್ನು ಅನ್ಬೇಕು ಅಂತ ಸಂಕಲ್ಪ ಮಾಡ್ಬಿಟ್ಟಿದ್ದೀರಾ. ನಾನು ಏನ್ ಮಾತಾಡಿದ್ರು ಅದಕ್ಕೆ ಕೊಂಕೆತ್ತೀರಾ. ನಾನೀಗೇನು ಹೇಳ್ಬಾರದು ಹೇಳಿದ್ದು? ಬೇಕಾಗಿರೋದು ನಿನ್ ಬಾಯಿಂದ ಯಾವತ್ತು ಬಂದಿದೆ ಹೇಳು ನೋಡೋಣ. ಅಲ್ಲ, ನನ್ನ ಮಗಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂದ್ರೆ ನಾ ಸುಮ್ಮನೆ ಇರ್ಬೇಕಾ? ಆಗ್ಲೇ ಹೇಳಿದ್ನಲ್ಲೇ, ಪುಟ್ಟಣ್ಣ ಶೆಟ್ರು ಅಂದ್ರೆ ದೊಡ್ಡ ಮನುಷ್ಯರು. ಅವ್ರ ಮನೆಯಲ್ಲೂ 7 ವಯಸ್ಸಿನ ಹೆಣ್ಣು ಮಕ್ಕಳೇ ಇದ್ದಾರೆ. ನನಗದು ಬೇಡ. ಅವ್ರು ಒಳ್ಳೆಯವರಾಗಿದ್ರೆ ಅದು ಅವ್ರ ಮನೆಗೆ. ನನ್ನ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಬೇಕು. ಬೆಳೆದ ಹುಡುಗಿನ ಯಾರ್ದೋ ಮನೆಯಲ್ಲಿ ಬಿಡೋದಕ್ಕೆ ನಾನು ಒಪ್ಪಲ್ಲ. ಈ ಮಾತು ಸಾಕು. ಆಗಲ್ಲ ಅಂದ್ಮೇಲೆ ಆಗಲ್ಲ. ಆಯ್ತಲ್ಲ, ಮನೆ ಯಜಮಾನಿನೇ ಹೇಳಾಯ್ತು, ಅಲ್ಲಿಗೆ ಮುಗೀತು. ಮಕ್ಕಳೇ ಮನೆ ವಾರ್ತೆ ಮಾಡಿದ್ರೆ ಅಪ್ಪನಿಗೆ ಯಾಕೆ 2 ಹೆಂಡ್ರು ಅಂದಂಗಾಯ್ತಲ್ಲೋ ನಿನ್ ಕತೆ ಶೇಖರಿ. ನಿಮ್ ಬಾಯಿಗೆ ಹೆದರಿ ಒಂದ್ ಕಾಲಕ್ಕೆ ನನ್ನ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ಒಪ್ಪಿದ್ದೆ. ಸಾಕು, ನನ್ನ ಮಗಳನ್ನು ನಿಮ್ ಬಾಯಿಗೆ ಒಪ್ಸೋದಿಲ್ಲ, ತಿಳ್ಕೊಳ್ಳಿ. ಅಯ್ಯೋ, ಎಲ್ಲದಕ್ಕೂ ಕಿತ್ತಾಟನೇ ನಿಂದು.
ಏನು ಬೇಕಾದರೂ ಅನ್ನಿ, ನಾ ಹೇಳಿದಾಗಿದೆ. ಅಲ್ಲಿ ಹೋಗಿ ಅವ್ರ ಮಾತು ಕೇಳ್ಕೊಂಡು ಬರೋದಲ್ದೆ ಆ ಚೀಟಿನೂ ಹಿಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೊಂದು ಬೆಳೆದ ಮಗಳಿದ್ದಾಳೆ ಅನ್ನೋ ನೆನಪಿದ್ಯಾ? ಏನು ಮಾತಾಡ್ತಾ ಇದೆಯಾ ಗೊತ್ತಾ ನಿನಗೆ? ಅದು ಗೊತ್ತಿರೋ ಹೊತ್ತಿಗೆ ಹೇಳ್ತಾ ಇರೋದು. ಈ ಹುಚ್ಚಾಟ ಎಲ್ಲ ಸಾಕು. ಬೆಳೆದ ಮಗಳು ಮನೆಯಲ್ಲಿ ಇದ್ದಾಳೆ ಅಂದರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡು ಹಾಗೆ. ಅವಳು ಮದುವೆ ಮಾಡಿ ಕಳ್ಸೋಣ, ಕೆಲಸ ಏನು ಬೇಡ. ಅಮ್ಮ, ನಂಗೆ ಈಗಲೇ ಮದುವೆ ಬೇಡ. ನಿನಗೇನೆ ಗೊತ್ತು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ನನ್ನ ಜೀವನ ನನ್ನೇ ಮಾತಾಡಬೇಡ ಅಂತಂದ್ರೆ ದಿವಾನಿಗಿತ್ತಿ ಇವತ್ತು ಅಂದ್ರೆ ನಾಳೆ ಮದುವೆ ಮಾಡಿಬಿಡ್ತಾಳೆ. ಗಂಡು ಹುಡುಕಿದಾಳೆ ಕೇಳೋ ಶಕ್ರಿ, ಲಕ್ಷಾಂತರ ರೂಪಾಯಿ ಇಟ್ಟಿರ್ತಾಳೆ, ಮದುವೆ ಮಾಡ್ತಾಳಂತೆ. ಮದುವೆ ನಾನೇನು ಜಮೀನ್ದಾರ್ ಹೆಂಡತಿ ಅಲ್ಲ. ಆಸ್ತಿ ಪತ್ರನ ಯಾರಿಗೂ ಹೇಳ್ದೆ ಪೆಟ್ಟಿಗೆನಲ್ಲಿ ಬಚ್ಚಿಡೋದಕ್ಕೆ. ನಾನು ಕೂಲಿ, ನನ್ನ ಗಂಡನೂ ಕೂಲಿ. ನಮ್ಮ ಹತ್ರ ಎಲ್ಲಿಂದ ಬರಬೇಕು ಲಕ್ಷಾಂತರ ರೂಪಾಯಿ? ಏನೋ ಇದ್ದಿದ್ರಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಅವಳು ಕನ್ಯಾದಾನ ಮಾಡ್ತೀವಿ. ಅಮ್ಮ, ನಂಗೆ ಈಗಲೇ ಮದುವೆ ಬೇಡ. ನಾನು 4 ಕಾಸು ದುಡ್ದು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಸಾಕೆ, ನನ್ನ ಜೀವನ ಅರ್ಧ ಏನು ಮುಕ್ಕಾಲೇ ಮುಗ್ದಿದೆ. ನನ್ನ ಚೆನ್ನ ಸಾಕು. ನೀವಿಬ್ರು ಒಂದು ದಡ ಸೇರಿ. ನನಗಿರೋದು ಒಂದೇ ಆಸೆ, ಮುತ್ತೈದೆಯಾಗಿ ಸಾಯ್ಬೇಕು. ನನಗೆ ಅಷ್ಟು ಭಾಗ್ಯ ಸಾಕು. ತಲೆ ಹರಟೆ ಮಾತಾಡ್ಬೇಡ್ವೆ. ಅವಳೇನೋ ಕೇಳಿದ್ರೆ ಸಂಬಂಧವಿಲ್ದಾಗ ಇನ್ನೇನೋ ಹೇಳ್ತಾಳೆ. ಮುಚ್ಚೋ ಬಾಯಿ. ನಮ್ಮ ಕಾಲದ ಹಾಗಲ್ಲ. ಈಗಿನ ಕಾಲದ ಹುಡುಗರು ಹುಡುಗಿ ಏನು ಕೆಲಸ ಮಾಡ್ತಾಳೆ ಅಂತಾರೆ. ಮನೆಯಲ್ಲೇ ಇದ್ದಾಳೆ ಅಂದರೆ ಯಾರೂ ಮದುವೆಗೆ ಒಪ್ಪಲ್ಲ. ಹೊರಗಡೆ ಹೋಗಿ 4 ಕಾಸು ದುಡಿಲಿ ಬಿಡು. ಹೆಂಡತಿನ ಸಾಕಾಗದೇ ಇರೋ ಗಂಡಿಗೆ ನನ್ನ ಮಗಳನ್ನ ಕೊಡೋದು ಬೇಡ. ನೋಡಪ್ಪ, ನಿನ್ನ ಮಾತಿಗೆ ಬೇಜಾರು ಮಾಡ್ಕೊಂಡ್ರು. ಏನೇನೋ ಯೋಚನೆ ಮಾಡ್ತೀಯಲ್ಲಮ್ಮ. ಮನೆ ಅಂದಮೇಲೆ ಎಲ್ಲರೂ ದುಡಿಬೇಕು. ಕೆಲಸ ಮಾಡದೇ ಇರೋರಿಗೆ ರೊಟ್ಟಿ ತಿನ್ನೋ ಹಕ್ಕಿಲ್ಲ ಅಂತ ಗಾಂಧೀಜಿನೇ ಹೇಳಿದ್ದಾರೆ. ನನಗೆ ಮದುವೆ ಆಗುತ್ತೋ ಬಿಡುತ್ತೋ, ನನ್ನನ್ನು ನಾನು ಸಂಪಾದಿಸ್ತೀನಿ. ಮಾ, ಒಪ್ಕೊಮ್ಮ, ನನಗೇನೂ ಆಗಲ್ಲ. ನನ್ನನ್ನು ಕಾಪಾಡ್ಕೊಳ್ಳೋ ಸಾಮರ್ಥ್ಯ ನನಗಿದೆ. ಅಪ್ಪ, ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನನ್ನು ನಂಬದೆ ಇನ್ಯಾರನ್ನು ನಂಬಲಿ ಮಗಳೇ? ನೀನು ಎಲ್ಲೇ ಹೋಗು, ಏನೇ ಮಾಡು, ನನಗೆ ಅವಮಾನ ಆಗುವಂಥ ಕೆಲಸ ನೀನು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಲಲಿತಾ, ನೋಡಿ, ನೀವಿಬ್ರು ಏನೇನೋ ಮಾತಾಡಿ ನನ್ನನ್ನು ಒಪ್ಸೋದಕ್ಕೆ ಬರಬೇಡಿ. ಅವಳು ಯಾವ ಕಾರಣಕ್ಕೂ ಒಬ್ಳೇ ಎಲ್ಲೂ ಹೋಗಬಾರ್ದು ಅಷ್ಟೇ. ಹಠದಲ್ಲಿ ನಾನು ನಿನ್ನ ಮಗಳು, ನಾನು ಹೋಗ್ತೀನಿ. ಇಲ್ಲಿವರೆಗೂ ನಡೆದ ವಿದ್ಯಮಾನಗಳನ್ನೆಲ್ಲ ನೋಡಿದ ಮೇಲೆ ತಾಯಿ ನಮ್ಮ ವಿರುದ್ಧ ಇಲ್ಲ ಅಂತ ಗೊತ್ತಾಯ್ತಲ್ವಾ? ತಾಯಿ ಮುಖದಲ್ಲಿ ರಕ್ತ ಒಸರ್ತಾ ಇತ್ತು. ಯಾರ್ಯಾರು ಏನೇನು ಮಾಡಿದ್ರು, ನಾನು ಶಾಂತಿ ಹೋಮ ಮಾಡಿಸ್ದೆ, ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ತಾಯಿ ಪಾದ ಅಡಿಯಲ್ಲಿ ತಾವು ತಲೆ ಇಟ್ಟು ಬೇಡ್ಕೊಂಡ್ರಿ, ರಕ್ತ ನಿಲ್ತು ಅಲ್ವಾ? ಅಹಂಕಾರದ ಮಾತು. ಅಹಂಕಾರನೋ ಅನುಭವನೋ ತಾಯಿಗೆ ನಮ್ಮ ಮೇಲೆ ಸಿಟ್ಟಿಲ್ಲ ಅನ್ನೋದು ಖಾತ್ರಿ ಆಯಿತು. ನಾವು ಚಕ್ರವನ್ನು ಬಯಸೋದು ತಾಯಿಗೆ ಒಪ್ಪಿಗೆ ಇದೆ ಅಂತ ಆಯಿತು ಅಲ್ವಾ? ಈಗ ಸುಂದರಿಯನ್ನ ಊರು ಬಿಟ್ಟು ಕಳಿಸೋದಕ್ಕೆ ತಾಯಿನೇ ಒಂದು ಉಪಾಯ ಕೊಟ್ಟಿದ್ದಾಳೆ. ನಮ್ಮ ಮನಸ್ಸಿಗೆ ಯಾವುದು ಸುಖ ಕೊಡುತ್ತೋ ಅದಕ್ಕೆ ನಾವು ದೈವ ಪ್ರೇರಣೆಯ ಲೇಪ ಹಚ್ತೀವಿ. ಯಾಕೆಂದರೆ ಅಂತರಾಳದಲ್ಲಿ ನಾವು ಅದರ ಬಗ್ಗೆ ಬಹಳ ಆಸೆ ಇಟ್ಕೊಂಡಿರ್ತೀವಿ. ದಯವಿಟ್ಟು ಆ ಹುಡುಗಿನ ಕೊಲ್ಲಬೇಡಿ. ಹತ್ಯೆ ಮಹಾಪಾಪ. ಅದಲ್ಲ, ಮತ್ತೆ ಊರು ಬಿಟ್ಟು ಕಳಿಸೋದು. ಅದಕ್ಕೆ ಕೂಡಿರೋ ಉಪಾಯ ಕೆಲಸ. ಈಗಾಗಲೇ ದೇವಸ್ಥಾನದಲ್ಲಿ ಅವಳು ಕೆಲಸದಲ್ಲಿ ಇದ್ದಾಳಲ್ಲ. ಬಿಡಿಸ್ತೇನಲ್ಲ. ಬಿಡಿಸಿ ನನ್ನ ಸ್ನೇಹಿತರಿಗೆ ಹೇಳಿ ಪಟ್ಟಣದಲ್ಲಿ ಅವಳಿಗೊಂದು ಕೆಲಸ ಕೊಡ್ಸೋಣ ಅಂತ. ಇಲ್ಲಿ ಗೊತ್ತಿಲ್ಲದೆ ಅವಳು ಯಾವ್ಯಾವುದೋ ಗೊಂದಲದಲ್ಲಿ ಸಿಗಾಕೊಳ್ತಾಳೆ. ಹೊರಟು ಬಿಡ್ಲಿ, ಅವಳೆಲ್ಲ ಒಂದು ಕಡೆ ಚೆನ್ನಾಗಿರ್ಲಿ. ಅನ್ನಿಸ್ತಿದೆ ಅಲ್ವಾ ನಿಮ್ಗೀಗ? ಅನ್ನಿಸ್ತಿದೆ ಅಲ್ವಾ ಇದಕ್ಕೆಲ್ಲ ತಾಯಿನೇ ಸಹಕಾರ ಕೊಡ್ತಾ ಇರೋದು ಅಂತ? ನಿಮ್ಮ ಕೃತ್ರಿಮಕ್ಕೆ ಅಮ್ಮನವ್ರ ಹೆಸರು ಯಾಕೆ ಹೇಳ್ತಿದ್ದೀರಿ? ಆ ಬುದ್ಧಿ ಕೊಟ್ಟವಳೇ ಅವಳಲ್ವಾ? ಏನು ಚಕ್ರ ಅಪಹರಿಸೋ ಬುದ್ಧಿನ? ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಅವಳೇ ಜವಾಬ್ದಾರಳಲ್ವಾ? ಮಾಡಬಾರದನ್ನು ಮಾಡೋದಕ್ಕೆ ಅಮ್ಮನವ್ರ ಪ್ರೇರಣೆ ಅಂತ ಹೇಳ್ತಿದ್ರಿ. ಇರಲಿ, ಸಂಹಾರ ಆಗದೆ ಹಿರಣ್ಯಕಶಿಪು ಮೋಕ್ಷ ಸಿಗಲಿಲ್ಲ. ಸಾಯೋ ಮಾತಾಡಬೇಡಿ. ಇಲ್ಲಿ ಯಾರು ಶಾಶ್ವತವಲ್ಲ. ಇರೋದ್ರೊಳಗೆ ಸಾಧಿಸಿ ಅನುಭವಿಸಿ ಆಳಿ ಅಳದು ಹೋಗ್ತೀರಿ. ಸಾಯೋ ಮಾತಾಡಬೇಡಿ. ಒಂದು ಸಂದೇಹ,
21 ವರ್ಷಕ್ಕೆ ಒಂದು ಸಾಲಿ ಚಕ್ರ ಪ್ರಕಟವಾಗುತ್ತೆ. ಹೋದ ಸತಿ ಮೈಲಿಗೆ ಆಯಿತು, ಚಕ್ರ ಪ್ರಕಟವಾಗಲಿಲ್ಲ. ಆ ಕಾರಣಕ್ಕೆ ಈ ಸಲ ಉತ್ಸವದ ಸಮಯದಲ್ಲಿ ಬಹಳ ಜನ ಸೇರಿರ್ತಾರೆ. ಅವರೆಲ್ಲರ ಕಣ್ಣು ತಪ್ಪಿಸಿ ಚಕ್ರನ ಹೇಗೆ ಸಾಗಿಸ್ತೀರಿ? ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಆಗಿದೆ. ಇದು ನಮ್ಮೂರಿನ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಆಕೃತಿ. ಏನು ಹುಚ್ಚಾಟ? ಯಾಕೆ ಅಳ್ತಿದ್ಯಾ? ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ. ಸಮಾಧಾನ ಮಾಡ್ಕೊಳ್ಳಂತ ಬೆಳಿಗ್ಗೆ ಮಾತಾಡೋಣ. ಹೋಗಿ ಮಲ್ಕೋ. ನೀವೆಲ್ಲ ಸೇರ್ಕೊಂಡು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀರಿ. ಅಂತ ಏನು ಹೇಳ್ತಿದ್ಯಾ? ನೀನು ಹೇಳ್ದಾಗೆ ಸುಂದರಿಗೆ ಮದುವೆ ಮಾಡಿದ್ರು ಅವಳು ನಮ್ಮಿಂದ ದೂರ ಆಗಲ್ವಾ? ಗಂಡನ ಮನೆಗೆ ಹೋಗಿ ಹೇಳು. ಆ ಮಾತು ಬೇರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ದ ಮಗಳನ್ನ ಒಬ್ಳೆ ಯಾರ್ದೋ ಮನೆಯಲ್ಲಿ ಬೇಡ ರೀ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ನೀವೇ ಹೇಳಿ. ಅಮ್ಮ, ಏನೂ ಆಗಲ್ಲ ಅಮ್ಮ. ಈಗಿನ ಹುಡುಗಿಯರು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಅಂಥದ್ರಲ್ಲಿ ನೀನಮ್ಮ ತೀರಾ ಹೀಗಾಡ್ತಿದ್ಯಾ? ಲಲಿತಾ, ನನ್ನ ಮಾತು ಕೇಳು. ಸುಂದರಿ ಈಗ ಹೋಗಲಿ. ತಿಂಗಳಿಗೊಂದು-2 ಸಾರ್ತಿ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಡೋಣ. ನಾನು ಅಲ್ಲೇ ಅಡುಗೆ ಕಾಂಟ್ರಾಕ್ಟ್ ನೋಡ್ಕೋತೀನಿ. ವಿದ್ಯನ್ಗೂ ಟ್ರಾವೆಲ್ಸ್ ಹಾಕ್ಕೊಡ್ತೀನಿ. ಆ ಊರಿನಲ್ಲಿ ನನಗೇನು ಆಗಬೇಕು ಅನ್ನೋದಕ್ಕೆ ನಾನೇನು ಎಳೆ ಮಗುನ ಕೆಡಬೇಕು ಅಂದರೆ ಅಲ್ಲಿವರೆಗೂ ಹೋಗಿ ಕೆಡಬೇಕೇನಮ್ಮ? ನನ್ನ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಯೋಚಿಸ್ಬೇಡ. ನಾನು ನಿನಗೆ ಧೈರ್ಯ ಕೊಡ್ತೀನಮ್ಮ. ನನಗಂಥದ್ದು ಏನೂ ಆಗೋದಿಲ್ಲ. ಅಪ್ಪ ನೀನು ಇಷ್ಟು ವರ್ಷದ ಕಾಲ ನಮ್ಮನ್ನು ಹೇಗೆಲ್ಲ ಕಷ್ಟಪಟ್ಟು ಸಾಕಿದ್ದೀರಾ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನಾನು ಬೆಳೆದಿದ್ದೀನಿ, ನೀನು ನನ್ನ ಬೆಳೆಸಿದ್ಯಾ ಅಮ್ಮ. ನಾನು ಚೆನ್ನಾಗಿರ್ಬೇಕು ಅಂತ ನೀನು ಹೇಗೆ ಅಂದ್ಕೊಳ್ತೀಯೋ ಹಾಗೆ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಅಂದ್ಕೊಳ್ತೀನಮ್ಮ. ನೀನು ಸಾಲ ಮಾಡಿ ನಂಗೆ ಮದುವೆ ಮಾಡಿ ಕಳಿಸ್ದೆ ಅಂತ ಇಟ್ಕೊ.
ನಿನ್ನ ಸಾಲ ತೀರ್ಸಕ್ಕೆ ಇಲ್ಲಿ ಒತ್ತಾಡ್ತಾ ಇದ್ರೆ ನನ್ನ ಗಂಡನ ಮನೇಲಿ ಹೇಗಮ್ಮ ಸುಖವಾಗಿರಕ್ಕೆ ಸಾಧ್ಯ? ಹಾಗಂತ ನಿನ್ನ ಕೈಲಿ ದುಡಿಸ್ಕೊಂಡು ನಾನು ತಿನ್ಲ? ತಾಯಿ, 7 ಜನ್ಮಕ್ಕೂ ಆ ಶಿಕ್ಷೆ ಮಾತ್ರ ಬೇಡಮ್ಮ. ರೀ, ನೀವು ಇವಳ ಮಾತಿಗೆ ಮರಳಾಗಬೇಡಿ. ಸುಂದ್ರಿ ಏನಾದರೂ ಹೋಗೋದಾದ್ರೆ ನಾ ಇವತ್ತಿಂದಾನೇ ಉಪವಾಸ ಕೂರ್ತೀನಿ. ಹಠ ಮಾಡಬೇಡ್ರಿ ಲಲಿತಾ. ನಮ್ಮ ಮಕ್ಕಳು ನಮ್ಮ ಮಾತನ್ನು ಯಾವತ್ತೂ ಮೀರಲ್ಲ, ತಿಳ್ಕೊ. ಅದೇನೇ ಇರಲಿ, ಅವಳು ಹೋಗಬಾರ್ದು. ಅಮ್ಮ, ನೀನು ನನ್ನನ್ನು ಜೀವಂತವಾಗಿ ನೋಡಬೇಕು ಅಂದ್ರೆ ನೀನು ಎಲ್ಲೂ ಹೋಗೋ ಹಾಗಿಲ್ಲ, ಅಷ್ಟೇ. ಇದು ಕಾಲಿಂದಿ ವಂಶದ ರಾಜ ಮಧುಕೇಶ್ವರನ ಕಾಲದ ದೇವಸ್ಥಾನ. ಉತ್ಸವದ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸರಿಸುಮಾರು 4:40 ಪೀಠದಿಂದ ಚಕ್ರ ಹೊರಗೆ ಬರುತ್ತೆ. ಹಿಂದಿನ ದಿನ ರಾತ್ರಿ 11:40 ಪಂಡಿತರು, ಪುರೋಹಿತರು, ಆಗಮಿಕರು ಚಕ್ರಕ್ಕೆ ಪೂಜೆಯನ್ನು ಸಲ್ಲಿಸಿರ್ತಾರೆ. ನಂತರದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. ಮಾರನೇ ದಿನ ಬೆಳಿಗ್ಗೆ 4 ಗಂಟೆಗೆ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರ್ತಾರೆ. ಇಷ್ಟು ಜನರ ಮಧ್ಯೆ ನೀವು ಹೇಗೆ ಒಳಗೆ ಹೋಗ್ತೀರಿ? ನಾನು ಎಲ್ರಿಗಿಂತ ಮುಂಚೆನೇ ಒಳಗಿರ್ತೀನಿ. ಮುಖ್ಯ ದ್ವಾರದ ಮೂಲಕನ? ಅಲ್ಲ, ಮತ್ತೆ ಹಿಂಬಾಗಿಲ ಮೂಲಕ. ಹೊರಗಡೆ ಇಷ್ಟು ಜನ, ಯಾರಾದರೂ ಅನುಮಾನ ಬಂದರೆ? ಬರೋಲ್ಲ. ಹೇಗೆ? ನಾನು ಬೆಳಗಿನ ಜಾವ 3:30 ಸರಿಯಾಗಿ ದೇವಸ್ಥಾನದಲ್ಲಿರ್ತೀನಿ. ದೇವಸ್ಥಾನದ ಸಿಬ್ಬಂದಿಯ ಪ್ರಕಾರ ನಾನು ಮನೆಯಲ್ಲಿರ್ತೀನಿ. ಆದರೆ ಮನೆಯಲ್ಲಿರೋಲ್ಲ, ಇಲ್ಲಿರ್ತೀನಿ. ಇಲ್ಲಿಂದ ಒಳಗಡೆ ಹೋಗ್ತೀನಿ. ಇಲ್ಲೊಂದು ಕಳ್ಳಗಿಂಡಿ ಇದೆ. ದೇವಸ್ಥಾನದಲ್ಲಿ ಒಂದು ಕಳ್ಳಗಿಂಡಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಕೊರ್ಸಿರ್ತೀನಿ. ಇದ್ರ ಮೂಲಕ ಒಳಗೆ ಹೋಗ್ತೀನಿ. ಜನ ಹೊರಗೆ, ನಾನು ಒಳಗೆ. ಸಿಕ್ಕಾಕೊಂಡ್ರೆ ಅಸಾಧ್ಯ. ಕಳ್ಳಗಿಂಡಿಯಿಂದ ಒಳಗೆ ಬಂದವರು ಗರ್ಭಗುಡಿಯ ಮುಂದೆ ಬರ್ತೀನಿ. ನಂತರ ಗರ್ಭಗುಡಿಯ ಪ್ರವೇಶ. ಆ ವೇಳೆಗೆ 4:15 ತದನಂತರ 15 ನಿಮಿಷಗಳ ಕಾಲ ತಾಯಿ ಧ್ಯಾನ. ಧ್ಯಾನ ಮುಗಿಯುವ ಸಮಯ 4:30 ಆಗಿರುತ್ತೆ. ಕಳ್ಳತನಕ್ಕೆ ಮುಂಚೆ ತಾಯಿ ಕುರಿತು ಧ್ಯಾನ ಮಾಡೋ ಉದ್ದೇಶ ಏಕಾಗ್ರತೆ ಸಾಧನೆ, ಶಕ್ತಿ ಕೊಡುತ್ತಾಯಿ ಅಂತ ಪ್ರಾರ್ಥನೆ. ನಂತರ 4:38 ಸರಿಯಾಗಿ ದೇವಸ್ಥಾನದ ಮುಖ್ಯ ದ್ವಾರ ತೆಗಿತಾರೆ.
ಮುಖ್ಯ ದ್ವಾರದಿಂದ ಜನಗಳು ದೇವಸ್ಥಾನದ ಒಳಗಡೆ ಬರ್ತಾರೆ. ಜನ ಗರ್ಭಗುಡಿ ಒಳಗಡೆ ಬಂದ್ಬಿಡ್ತಾರೆ. ಮುಖ್ಯ ದ್ವಾರದಿಂದ ಗರ್ಭಗುಡಿಯ ದ್ವಾರಕ್ಕೆ 700 ಮೀಟರ್ಗಳಿದೆ. ಕನಿಷ್ಠ 7 ನಿಮಿಷಗಳಾದರೂ ಬೇಕು. 4:40 ಸರಿಯಾಗಿ ಚಕ್ರ ಪ್ರಕಟವಾಗುತ್ತೆ. ಆ ವೇಳೆಗೆ ಜನ ಎಲ್ಲ ದೇವಸ್ಥಾನದ ನಡುಮನೆಯಲ್ಲಿರ್ತಾರೆ. ಆ ವೇಳೆಗೆ ನಾನು ಚಕ್ರವನ್ನು ಕೈಯಲ್ಲಿ ತಗೊಂಡಿರ್ತೀನಿ.